ಸೊ ಶುಭೋದಯ ಸ್ನೇಹಿತರೆ. ಸೊ ನೆನೆ ಎಲ್ಲ ಈ ಸ್ಟೇಗೆ ಬಂದು ರೆಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ. ಸೊ ಇನ್ನೊಂದು 200 ಕಿಲೋಮೀಟ್ರ್ ಇದೆ. ಬನ್ನಿ ಹೊರಡೋಣ. ಫುಲ್ ಮಾರ್ನಿಂಗ್ ಜೋಶು ಸೂಪರಾಗಿದೆ. ಫುಲ್ಲು ಸಿಗ್ನಲ್ ಬಂತು. ಸಿಕ್ಕಾಬಡೆ ಬಿಸಿಲಿತ್ತು. ಜಮ್ಮು ಕಾಶ್ಮೀರ ಅಂದರೆ ಫುಲ್ ಚಳಿ ಇರುತ್ತೆ ಅದಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಂದರೆ ಸಿಕ್ಕಾಬಡೆ ಬಿಸಿಲಿದೆ. ಸಿಕ್ಕಾಬಡೆ ಘಾಟ್ ಸೆಕ್ಷನ್ಸ್ ಇರೋದು ಸ್ನೇಹಿತರೆ. ಬರೀ ಲ್ಯಾಂಡ್ ಸ್ಲೈಡ್ಸು, ಫುಲ್ ಬೆಟ್ಟ ಗುಡ್ಡ ಗೊತ್ತಾಗ್ತಾ ಇರುತ್ತೆ ನಿಮ್ಗಳಿಗೆ. ಓಯ್ ಬರ್ತಾ ಇದ್ದಾರ ಹಿಂದೆ? ಓಕೆ. ವಾವ್, ನೋಡ್ರಿ ಹೆಂಗಿದೆ ಫ್ರಂಟ್ ವ್ಯೂ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ. ಇವಾಗ 8:15 ಆಗಿದೆ ಸ್ನೇಹಿತರೆ. ಸೂಪರಾಗಿದೆ ವೆದರ್ ಮಾತ್ರ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಡೆ ಬಿಸಿಲಲ್ಲಿ ಸತ್ಕೊಂಡು ನೆನ್ಗಾಡ್ಕೊಂಡು ಬಂದ್ವಿ. 45 ಡಿಗ್ರಿ 46 ಡಿಗ್ರಿ ಅಂದ್ಕೊಂಡು. ಇವಾಗ ಸ್ವಲ್ಪ ಓಕೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಫುಲ್ ಹಿಲ್ ಕ್ಲೈಮ್ಸೇನೆ. ರೋಡ್ ನೋಡಿ ಏನು ಒಂದೇ ಸ್ಟ್ರೈಟ್ ರೋಡ್ ಇದೆ ಮಸ್ತಾಗೆ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ. ಇವಾಗ 8:15 ಆಗಿದೆ ಸ್ನೇಹಿತರೆ. ಸೂಪರಾಗಿದೆ ವೆದರ್ ಮಾತ್ರ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಡೆ ಬಿಸಿಲಲ್ಲಿ ಸತ್ಕೊಂಡು ನೆನ್ಗಾಡ್ಕೊಂಡು ಬಂದ್ವಿ. 45 ಡಿಗ್ರಿ 46 ಡಿಗ್ರಿ ಅಂದ್ಕೊಂಡು. ಇವಾಗ ಸ್ವಲ್ಪ ಓಕೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಫುಲ್ ಹಿಲ್ ಕ್ಲೈಮ್ಸೇನೆ. ರೋಡ್ ನೋಡಿ ಏನು ಒಂದೇ ಸ್ಟ್ರೈಟ್ ರೋಡ್ ಇದೆ ಮಸ್ತಾಗೆ. ಇಲ್ಲೊಂದು ದೇವಸ್ಥಾನ. ಸಿಕ್ಕಾಪಡೆ ಹಿಂದೂಗಳಿದ್ದಾರೆ. ಊಟ ಮಾತ್ರ ಕ್ಲಾಸ್ ಆಗಿದೆ ಜಮ್ಮು ಕಾಶ್ಮೀರಲ್ಲಿ ಮಾತ್ರ. ಸೂಪರ್. ಬನ್ನಿ, ಹೋಗ್ತಾ ತೋರಿಸ್ತಾ ಇರ್ತೀನಿ. ನಾರ್ತಲ್ಲೇ ದೊಡ್ಡ ಝೂನ ಇದು. ನಾರ್ತಲ್ಲೇ ದೊಡ್ಡ ಝೂ ಅಂತಾರಪ್ಪ ಇದು, ಜಮ್ಮು ಝೂ. ಇರುತ್ತೆ, ಎಲ್ಲನೂ ಇರುತ್ತೆ. ಬನ್ನಿ, ನಾರ್ತಲ್ಲೇ ದೊಡ್ಡ ಝೂ ಅಂತಪ್ಪ ಇದು ಜಮ್ಮುಲಿ. ಬನ್ನಿ. ಉಯ್, ಟ್ರಿಗರ್ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರು. ನೋಡಿದೆ ಇವಾಗ ಜಸ್ಟ್. ಯಪ್ಪ, ಲುಕ್ ಎಟ್ ದ ರೋಡ್, ನಾಟ್ ಯುವರ್ ಫೋನ್. ನೋಡಿ ಹಿಂಗೆಲ್ಲ ಬರ್ದಿರ್ತಾರೆ. ಮೊದಲನೇ ಟನಲ್ ಎಂಟರಿ. ಇನ್ನು ಎಷ್ಟು ಕಿಲೋಮೀಟರ್ವರೆಗೂ ಟನಲ್ ಇದೆ ಇದು? ಎಷ್ಟು ಕಿಲೋಮೀಟರ್ವರೆಗೂ ಟನಲ್ ಇದೆ ಇದು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ ಯು. ವಾವ್, ಚಿನ್ನಿ ಟನಲ್ ಅಂತೆ. ಫುಲ್ ಬೇಜಾರಾಗಿ ಹೋಗ್ತೀವಂತೆ. ಓ ವಾವ್, ಸಾಕಾಗಿದೆ ಗುರು. ಒಬ್ಬ ಅಲ್ಲಿ ನೋಡಿ ಹೆಂಗಿದೆ ಮಸ್ತಾಗೆ. ಎಲ್ಲೇ ನೋಡಿದ್ರು ಬೆಟ್ಟ ಗುಡ್ಡ. ಇನ್ನು 2 ಟನಲ್ ಆಯಿತು. ಇನ್ನೊಂದು 3ನೇ ಟನಲ್ಲು.
ಅಲ್ಲಿವರೆಗೂ ಇನ್ನೊಂದು ಟನಲ್ಲು. ಯಪ್ಪ, ಏನ್ ಬೆಟ್ಟ ಅದು? ಯಪ್ಪ ದೇವ್ರೆ, ಅಲ್ಲಿ ಕಾಣಿಸ್ತಾನೆ ಇಲ್ಲ ಬೆಟ್ಟ, ಆ ಥರ ಹಂಗಿದೆ ಅದು. ನೋಡ್ರಿ ಹೆಂಗ್ ಟ್ರಿಗರ್ ಇಟ್ಕೊಂಡೇ ಕೂತಿರ್ತಾರೆ ಅವ್ರುಗಳು. ಅಪ್ಪ, ಬೆಟ್ಟ ನೋಡ್ತಿದ್ರೆ ಒಂಥರ ಖುಷಿ. ಹೆಂಗಿದೆ ನೋಡ್ರಿ ಇದು. ಅಪ್ಪ, BSF ಗಾಡಿ ನೋಡಿ ಹೆಂಗಿದೆ. ಅಪ್ಪ, ಅಪ್ಪ, ಫುಲ್ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತಂತೆ ಮುಂಚೆ ಎಲ್ಲ. ಡ್ರೈವರ್ ಜೊತೆ ರಪ್ ಅಂತ ಎಲ್ಟ್ ಬಿಸಾಕ್ದ. ಇಲ್ಲೇ ಲೆಫ್ಟು. ಅವ್ರು ಮುಂದೆ ಇದ್ದಾರೆ. ಅಪ್ಪ, ಫುಲ್ ಸಾಲಕ್ಕೆ ಮಿಲ್ಟ್ರಿ ಲಾರಿಗಳೇ ಹೋಗ್ತಾ ಇದೆ ನೋಡಿ. ಹಂಗೆ ಸಿಕ್ಕಿದ್ರೆ ಹಾಯ್ ಅಣ್ಣ. ಲಾರಿಗಳು, ಜೀಪು. ಹಾಯ್ ಸರ್. ಫಾಲ್ಸು ಬ್ರೋ, ಇದೊಂದು ಸತಿ ನಿಲ್ಸಿ ಬ್ರೋ, ಚೆನ್ನಾಗಿರುತ್ತೆ. ರೈಟ್ ಸೈಡಿಗೆ ಬನ್ನಿ ಎಲ್ಲ. ಟ್ರೈನು ಜಾಲಿ. ಫಾಲ್ಸ್ ನೋಡಿ ಅಲ್ಲಿ. ಶ್ರೀನಗರ್ 181. ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ JCB ಹಾಕೊಂಡು. ಗಾಡಿ ಮೇಲೆ ಸ್ನೈಪರ್ ಅಲ್ಲ ಅದು, ಬರೀ ಗನ್ ಅನ್ಕೋತೀನಿ. ಅಲ್ಲಿ ನೋಡಿ AK-47 ಗನ್ನುಗಳು. ಅಪ್ಪ, ಸಣ್ಣಗಿದೆ ಗಾಡಿ ಮಾತ್ರ. ಆಹಾ, ಜಾಲಿಯೋ ಜಾಲಿಯೋ. ಮೇಲ್ಗಡೆ ಬೆಂಕಿ ಹತ್ಕೊಂಡಿದೆ ನೋಡಿ. ಫುಲ್ ಫಾರೆಸ್ಟ್ ರೇಂಜು, ಸಖತ್ತಾಗಿದೆ ಮಾತ್ರ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಎಲ್ಲ ಫೋಟೋಸ್ ಎಲ್ಲ ತೊಗೊಳಕ್ಕೆ ಬಾಯ್ಸ್ ಎಲ್ಲ ನಿಲ್ಲಿಸಿದ್ದಾರೆ.
ಏನು ಮಸ್ತಾಗಿದೆ BJP. ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತ ಇದ್ದಾರೆ. ಸೂಪರು. BJP ಫ್ಲ್ಯಾಗ್ ಹಾಕಿದ್ದಾರೆ. ಇಲ್ಲಿ ಹಿಂದೆ ಸೊ ಸ್ನೇಹಿತರೆ, ಪಿಟ್ ಸ್ಟಾಪಿಗೆ ನಿಲ್ಲಿಸಿದ್ವಿ. ಒಟ್ಟು ಉಧಂಪುರಲ್ಲಿ ಇದ್ದೀವಿ. ಒಟ್ಟು 75 ಕಿಲೋಮೀಟ್ರ್ ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ BJP ಫ್ಲ್ಯಾಗು ಮತ್ತು ಇಂಡಿಯನ್ ಫ್ಲ್ಯಾಗು ರಾಜಾರೋಷವಾಗಿ ಹಾರಾಡ್ತಾ ಇದೆ. ಸಖತ್ತಾಗಿತ್ತು ಪ್ಲೇಸ್ ಮಾತ್ರ. ಎಂಜಾಯ್ಡ್ ಅ ಲಾಟ್. ಇನ್ನು ಮುಂದೆ ಫುಲ್ ಕೂಲಾಗಿದೆ ವೆದರು. ಸೂಪರಾಗಿ ಸಪೋರ್ಟ್ ಮಾಡ್ತಾಯಿದೆ. ಓಕೆ, ಸಿಗೋಣ ಸ್ನೇಹಿತರೆ. ಇವಾಗ ಹೊರಟಿದ್ದೀವಿ. ನಾನು 40% ಮಳೆ ಬರುತ್ತೆ ಅಂತ ಸಾಧ್ಯತೆಗಳು ತೋರಿಸ್ತಾ ಇದೆ. ಸೊ ನೋಡೋಣ ಬನ್ನಿ. ಸೂಪರಾಗಿದೆ. ಇಲ್ಲೆಲ್ಲ ನೀರೆಲ್ಲ ಹರಿತಾ ಇದೆ. ಕಡಿಮೆನೇ ಇದೆ, ಜಾಸ್ತಿ ನೀರಿಲ್ಲ. ಸೊ ಕಮಾನ್, ಲೆಟ್ಸ್ ಗೋ. ಜಾಲಿ ಹುಡುಗಿ. ಡಾಕ್ಟರ್ ಸೌಮ್ಯ ಪ್ರಸಾದ್ ಮುಖರ್ಜಿ ಟನಲ್, ಚಿನ್ನಿ ಮನಶ್ರೀ ಟನಲ್. ಫುಲ್ ಅವಳಿ ಜಾಗನೇ ಬಿಡ್ತಾ ಇಲ್ಲ ನೋಡ್ರಿ. ಇವನು ಪ್ಯಾನಿಯರ್ಸ್ ಬೇರೆ ಇದೆ. ನನ್ನ ಮಗ ಜಾಗನೇ ಬಿಡಲ್ಲ. ನೋಡಿ ಹೆಂಗ್ ಹೊಡಿತಾ ಇದ್ದಾನೆ ನೋಡಿ ಅವನು. ಫುಲ್ ಅವಳಿ ಇಟ್ಬಿಡೋದೆ. ವಾವ್, ನೀರು ಹರಿತಾ ಇದೆ ನೋಡಿ. ಏನು ಮಸ್ತಾಗಿದೆ ಅಲ್ಲ. ಅಲ್ಲಿ ಬ್ರಿಡ್ಜು, ಇಲ್ಲಿ ನೀರು, ಈ ಕಡೆ ನಾವು ಹೋಗ್ತಾ ಇದ್ದೀವಿ. ಮಸ್ತಾಗಿದೆ, ಸೂಪರ್. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತಂತೆ ಮುಂಚೆ ಎಲ್ಲ. ಓಕೆ, ಶ್ರೀನಗರ್ 135. ಏನು ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸೂಪರ್ ಬ್ಯೂಟಿ. ಬನ್ರಿ ಹೊರಡೋಣ, ಆಮೇಲೆ ಮಿಸ್ ಆಗ್ಬಿಟ್ರೆ ಕಷ್ಟ. ಅಪ್ಪ, ಅಲ್ಲಿ ಮಿಲ್ಟ್ರಿ ಅವರು ನಿಂತಿರ್ತಾರಲ್ಲ, ಸೈಡ್ ಬಿಡ್ರು. ಹಾಂ, ಇಲ್ಲ
ನೋಡಿ ಸ್ನೇಹಿತರೆ, ಮುಂದೆ ವಿಂಟೇಜ್ ಗಾಡಿ ಹೋಗ್ತಾ ಇದ್ದಾರೆ, ಡೆಲ್ಲಿ ರಿಜಿಸ್ಟ್ರೇಷನು. ರೋಡ್ ಕ್ಲಿಯರಾ? ಕರ್ದಂಗ್ಲೋಟ. ಓ ಸೂಪರು. ಏನ್ ವ್ಯಾಲೀಸ್ ನೋಡಿ, ಏನ್ ಮಸ್ತಾಗಿದೆ, ಸೂಪರು. ಸೊ ಸ್ನೇಹಿತರೆ, ಫುಲ್ 2 ನಿಮಿಷಕ್ಕೂ ಬ್ರೇಕ್ ಆಗ್ತಾನೆ ಇದ್ದಾರೆ. ಅಲ್ಲೊಂದು 7-8 ಲಾರಿಗಳು ಹೋಗ್ತಾನೆ ಇದ್ದಾವೆ. ಇವನೇ ನಿಂಗೆ ಹೋಗ್ಬಿಟ್ಟ. ಇವನು ಪೊಲೀಸ್ ಅವನು ಏನೋ ಒಂದು ಮಿಷಿನರೀಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಹೆಂಗೆ. ಅಲ್ಲೆಲ್ಲ ಭತ್ತ ಎಲ್ಲ ಬೆಳೀತಾ ಇದ್ದಾರೆ. ಸೂಪರ್. ಇಲ್ಲೇ ಇದ್ದಾರೆ ಮಿಲ್ಟ್ರಿ ಮ್ಯಾನು ನೋಡಿ ಹೆಂಗಿದ್ದಾರೆ, ಎಲ್ಲ ಫುಲ್ ಫೇಸ್ ಪ್ಯಾಕ್ ಮಾಡ್ಕೊಂಡು. ಸೊ ಸ್ನೇಹಿತರೆ, ಇಲ್ಲೇ ನಿಲ್ಸಿದ್ವಿ. ಎಲ್ಲ ಸಿಕ್ಕಾಬಿಟ್ಟೆ ಸೆಕ್ಯೂರಿಟಿ ಫೋರ್ಸಸ್ ಇದ್ದಾರೆ. ಹಾಂ, ಇಟ್ಸ್ ರನ್ನಿಂಗ್. ಓಕೆ ಸರ್, ಬೈ 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 ಬೈ. ಆಲ್ರೆಡಿ ರನ್ನಿಂಗ್ ಡೂಡ್. ಇನ್ನೊಂದು ಸ್ವಲ್ಪ ದೂರ ಹೋಗಿಸ್ತಾರೆ, ಮತ್ತೆ ಆಫ್ ಮಾಡ್ತಾರೆ ಅಷ್ಟೇ. ಅಪ್ಪ ಸ್ನೇಹಿತರೆ, ಇದನ್ನು ನಾನು ನೋಡೋಕ್ಕೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತಾ. ನಾನು ಲಿಟ್ರಲಿ ನನಗಂತೂ ಸಿಕ್ಕಾಪಡೆ ಜೋಶಲ್ಲಿದ್ದೀನಿ. ಸೋನ್ಮಾರ್ಗು 132. ಓಕೆ ಬನ್ನಿ. ಏನು ವ್ಯೂ ಗುರು, ಆಹಾ ಸೂಪರ್. ಮತ್ತೆ ಹಾಕೊಂಡ್ರ ಮಿಲ್ಟ್ರಿ ಅವರು ಲೆಫ್ಟ್ ಹಾಕೊಂತಾನೆ ಇರ್ತಾರೆ. ಯಾಕಂದರೆ ಮಿಷಿನ್ಸು ಗನ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. 2 ಮೀಟ್ರಿಗೂ ಹಾಕೊಳ್ತಾ ಇದ್ದಾರೆ ನಮ್ಮನ್ನ ಎಲ್ಲರನ್ನೂ. ನೋಡಬೇಕು ಬನ್ನಿ. ಸ್ನೇಹಿತರೆ ನೋಡ್ರಿ, ಪುಲ್ವಾಮಾ ಅಟ್ಯಾಕ್ ಆಗಿತ್ತು ಇಲ್ಲಿಗೆ. ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತಾ ಸ್ನೇಹಿತರೆ, ಇವ್ರುಗಳೆಲ್ಲ ಹೋಗ್ತಾ ಇದ್ದಾರಲ್ಲ, ಸೊ ಹಾಗಾಗಿ ನಮ್ಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಈ ಬಿಸಿಲು ಪರವಾಗಿಲ್ಲ, ಒಂದು ಸ್ವಲ್ಪ ಅಲ್ಲಿವರೆಗೂ ತಣ್ಣ ಗಾಳಿ ಬರ್ತಾ ಇತ್ತು. ಇಲ್ಲ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಓಕೆ, ಫುಲ್ ಮಿಷಿನರಿ, ಫುಲ್ ಎಲ್ಲ ಗನ್ಗಳೆಲ್ಲ ಇರುತ್ತೆ ಅವ್ರ ಹತ್ರ. ಅಂದರೆ ಫುಲ್ಲು ಟ್ಯಾಂಕ್ ಕಂಟೈನರ್ ಹತ್ರಲ್ಲಿ. ಅಪ್ಪ ಫುಲ್ ಸುಸ್ತಾಗೋಯ್ತು, ಫುಲ್ ಡ್ರೈನ್ ಔಟ್. ನೆಕ್ಸ್ಟ್ ಪಿಟ್ ಸ್ಟಾಪಲ್ಲಿ ಸಿಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡ್ಬೋದು, ನಮ್ಮ ಸ್ಟಿಕ್ಕರ್ ಕೊಟ್ಟಿದ್ದೀನಿ ನೋಡಿ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ ನೋಡಿ. ಹಂಗಲ್ಲ ಈ ಉಲ್ಟಾ. ಹಾಂ ನೋಡಿ, ಅಲ್ಲಿ ಅಂಟಿಸ್ತಾ ಇದ್ದಾರೆ ಸ್ಟಿಕ್ಕರು. ಸೂಪರ್, ಥ್ಯಾಂಕ್ ಯು. ಹಾಂ, ಪ್ರಣವ್ ಉದರ್ ಏನಾ? ಪ್ರಣವ್ ಸ್ಟಿಕ್ಕರ್ ಕೊಟ್ಟೆ. ಓಕೆ, ಅಂಟಿಸ್ಕೊಳ್ಳಿ, ಮಜಾ ಮಾಡಿ. ಸ್ನೇಹಿತರೆ, ಜಮ್ಮು ಕಾಶ್ಮೀರ ಲಡಾಖ್ ಅನ್ನೋ ರೋಡು ಅಷ್ಟು ಈಸಿ ಇಲ್ಲ ಗುರು. ಸಿಕ್ಕಾಪಟ್ಟೆ ಈ ಥರ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅಪ್ಪ ನೋಡಿ ಎಷ್ಟು ಈಸಿಯಾಗಿ ಹೋಗ್ಬೋದು ಅಂತ ಅನ್ಕೊತೀರಾ ನೀವು ವಿಡಿಯೋ ಮುಖಾಂತರ. ಈ ಥರ ಎಲ್ಲ ಇರುತ್ತೆ, ಫುಲ್ ಟ್ರಾಫಿಕ್ಕು. ಅದಾದಮೇಲೆ ಮುಂದ್ಗಡೆ ಮಿಲ್ಟ್ರಿ ಟ್ರಕ್ಕು, ಅದಾದಮೇಲೆ ಕಾನ್ವೆ ಮಾಡ್ತಾ ಇದ್ದಾರೆ. ಅಪ್ಪ ಎಲ್ಲ ಮಿಷಿನ್ಗಳೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಅಪ್ಪ
ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಇಲ್ಲಿ. ಅಲ್ಲಂತೂ ತಣ್ಣಗಿತ್ತು ಮಸ್ತಾಗೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ಶ್ರೀನಗರ್ ಕಡೆಗೆ. 29 ಕಿಲೋಮೀಟ್ರ್ ಇದೆ. ಬನ್ನಿ ಸಿಗೋಣ ಅಲ್ಲೇ. ನೋಡ್ರಪ್ಪ ಹೆಂಗಿದೆ, ಅಯ್ಯೋ ದೇವ, ಸಕ್ಕತ್ತಾಗಿದೆ ಮಾತ್ರ. ಇವನು ಯಾರು ಎದುರುಗಡೆಯಿಂದ ಬರ್ತಾನೆ? ಅಪ್ಪ ಏನು ಚಿಕ್ಕ ರೋಡ್ ಗುರು. ನೋಡಿ, ಒಂದು ಬಸ್ ಬಂತು ಅಂದರೆ ಮುಗ್ದಾಯ್ತು. ಅಷ್ಟೇ ನೋಡಿ, ಬಸ್ ಬರೋಕ್ಕೂ ಜಾಗ ಇಲ್ಲ, ನಮಗೆ ಹೋಗೋಕ್ಕೂ ಜಾಗ ಇಲ್ಲ, ಅಲ್ಲಿ ಬರೋಕ್ಕೂ ಜಾಗ ಇಲ್ಲ. ಜಾಲಿಯಾಗಿ ಬರ್ತಾಯಿದ್ದಾರೆ ಎಲ್ಲರೂ. ಇವಾಗ ಸ್ಟೇಗೆ ಹೋಗ್ಬೇಕು. ಸ್ಟೇಗೆ ಹೋಗ್ಬಿಟ್ಟು ಸಿಗ್ತೀನಿ.